ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಕರ ರಾಶಿಯವರಿಗೆ ಈ ವರ್ಷ ಲಾಭವ ನಷ್ಟವ, 7.5 ವರ್ಷ ವನವಾಸವನ್ನು, ಅಜ್ಞಾತವಾಸವನ್ನು, ಎಲ್ಲ ರೀತಿಯ ಕಷ್ಟ ಪರೀಕ್ಷೆಗಳನ್ನು ಮಕರ ರಾಶಿಯವರು ತುಂಬ ಎದುರಿಸ್ಬಿಟ್ಟಿದ್ದೀರ. ಈಗಲಾದರೂ ಕೂಡ ಶುಭವನ್ನು ಕಾಣುವಂತರಾಗ್ತೀರ. ತುಂಬ ಜನದ ಒಂದು ಬೇಜಾರನ್ನ ಸಂಗತಿ ಏನಂದರೆ, ನಮಗೆ 7:30 ಮುಕ್ತಾಯ ಆಗಿದ ತಕ್ಷಣ ಎಲ್ಲ ಶುಭ ಆಗುತ್ತೆ ಅಂತ ಹೇಳ್ತಿದ್ರು. ಆದರೂ ಕೂಡ ಸಿಗಬೇಕಾಗಿರತಕ್ಕಂಥ ಶುಭ ಅರ್ಧದಷ್ಟು ಸಿಕ್ಕಿದೆ, ಇನ್ನೂ ಕೂಡ ನೆಮ್ಮದಿ ಲಾಭವನ್ನು ನೋಡುವಂತಾಗ್ತಾ ಇಲ್ಲ ಅಂತ ತುಂಬ ಜನ ಮನಸ್ಸಲ್ಲಿ ಈ ದುಗುಡ ದುಃಖವಿದೆ. ಈ ವರ್ಷ ಅದು ಕ್ಯಾರಿ ಆಗುತ್ತಾ? ಈ ವರ್ಷವೂ ಕೂಡ ಜಂಜಾಟದ, ಮನಸ್ತಾಪದ, ಆರೋಗ್ಯವಿಲ್ಲತಕ್ಕಂಥ ವರ್ಷವಾಗಿರುತ್ತಾ ಅಂತ ಪ್ರಶ್ನೆ ಇದ್ದರೆ ಖಂಡಿತ ಇಲ್ಲ. ಆದಾಯದಲ್ಲಿ ಕಮ್ಮಿ ಇರುತ್ತೆ ವರ್ಷ. ಅದು ಬಿಟ್ಟರೆ ಎಲ್ಲ ವಿಚಾರದಲ್ಲೂ ಒಳ್ಳೆ ಅಭಿವೃದ್ಧಿಯನ್ನು ಹಾಗೂ ಕೀರ್ತಿಯನ್ನು, ಎಲ್ಲ ರೀತಿಯ ಶ್ರೇಯಸ್ಸಹಿತವಾಗಿ ಜಾಕ್ಪಾಟ್ ಹೊಡೆಯತಕ್ಕಂಥ ವರ್ಷವಿದು ಮಕರ ರಾಶಿಯವರಿಗೆ. ಇನ್ನು ಆದಾಯ ವ್ಯಯವನ್ನು ನೋಡೋದಾದರೆ ಈ ವರ್ಷ 2ರಷ್ಟು ಆದಾಯವಿದೆ. ಬರೀ 2ರಷ್ಟು ಆದಾಯವಿದೆ. ನೆನ್ಪಿಟ್ಕೊಳ್ಳಿ, ಖರ್ಚು ವ್ಯಯ ಇರತಕ್ಕಂಥದ್ದು 8, 2ರಲ್ಲಿ 8ಅಲ್ಲಿ ತುಂಬ ಜನಕ್ಕೆ ಆಗಲೇ ಬೇಜಾರಾಗ್ಬಿಟ್ಟಿರುತ್ತೆ. ಲಾಸ್ಟ್ ಇಯರು 7:30 ಮುಕ್ತಾಯ ಆಗಿದ ತಕ್ಷಣ ರಾಜಯೋಗ ಬರುತ್ತೆ, ಒಳ್ಳೆ ಅಭಿವೃದ್ಧಿ ನೋಡ್ತೀನಿ, ಈ ಥರ ನಾನಾ ರೀತಿಯ ಚರ್ಚೆಗಳು, ಈ ಥರ ನಾನಾ ರೀತಿಯ ಪ್ರಶ್ನೆ ಉತ್ತರಗಳು ಎಲ್ಲ ಕಡೆ ಓಡಾಡ್ತಾ ಇತ್ತು. ಆದರೆ ಈ ವರ್ಷದ ಆದಾಯ ಖರ್ಚನ್ನು ನೋಡೋದಾದರೆ ಬರೀ ಆದಾಯ 2, ಖರ್ಚು 8. ಈ ಥರದ ಪ್ರಶ್ನೆಗಳು ಆಲ್ರೆಡಿ ನಿಮ್ಮ ತಲೆಗೊಕ್ಕಿದೆ. ಖಂಡಿತ ಈ ವರ್ಷ ಆದಾಯ ಕಮ್ಮಿ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಖರ್ಚು ವೆಚ್ಚನ ಬಗ್ಗೆ ಮಕರ ರಾಶಿಯು ಜಾಗ್ರತೆಯಾಗಿ ಪ್ಲ್ಯಾನ್ ಮಾಡಿ. ಅನ್ನೆಸೆಸರಿ ಖರ್ಚು ಮಾಡತಕ್ಕಂಥವ್ರು ಆಗಬೇಡಿ. ಗೊತ್ತೋ ಗೊತ್ತಿಲ್ಲದೋ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಂಡು ದೊಡ್ಡ ಮಟ್ಟದ ಲಾಸಸ್ ಮಾಡ್ಕೊಳ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ಕೊಳ್ಬೇಡಿ. ಎಷ್ಟೇ ದುಡಿದ್ರೂ ಕೂಡ ಈ ಕಲಿಯುಗದಲ್ಲಿ ಸಾಕಾಗೋದಿಲ್ಲ. ಸೇವಿಂಗ್ಸನ್ನು ಎಷ್ಟು ಮಾಡ್ತಿರೋ ಅಷ್ಟು ಲಾಭದಾಯಕ ಫಲವನ್ನು ಹೊಂದುವಂಥದ್ದಾಗ್ತೀರ. ಈ ದಿಕ್ಕಿನಲ್ಲಿ ಮಕರ ರಾಶಿಯವರು ಹೆಜ್ಜೆಯನ್ನು ಹಾಕತಕ್ಕಂಥದ್ದು. ಇನ್ನು ಈ ವರ್ಷ ಆರೋಗ್ಯ ಅನಾರೋಗ್ಯ ಯಾವ ರೀತಿ ಇದೆ ಅಂತ ನೋಡೋದಾದರೆ ಒಳ್ಳೆ ಆರೋಗ್ಯಕರ ಜೀವನವನ್ನು ನಡೆಸುವಂಥರಾಗ್ತೀರ. ಈ ವರ್ಷ ನಿಮಗೆ ಆರೋಗ್ಯ ಇರತಕ್ಕಂಥದ್ದು 6, ಅನಾರೋಗ್ಯ ಇರತಕ್ಕಂಥದ್ದು 4. ಅಂದರೆ ಆರೋಗ್ಯದ ಜೀವನ ನಡೆಸ್ತೀರಾ. ತುಂಬ ಜನ ಖುಷಿ ಆಗ್ತಾ ಇದೆ. ಎಷ್ಟೋ ಜನ ಹೇಳ್ತಿರ್ತೀರ, ಹಣಕಾಸಿಲ್ಲ ಅಂದ್ರೂ ಪರವಾಗಿಲ್ಲ, ಉತ್ತಮ ಆರೋಗ್ಯ ಇರಬೇಕು ಈ ಸಮಯದಲ್ಲಿ. 1 ರೂಪಾಯಿ ಕಮ್ಮಿ ದುಡಿಯೋಣ, ಆದರೆ ಯಥೇಚ್ಛವಾಗಿ ನಾನು ದುಡಿಬೇಕು, ಸಂಪಾದನೆ ಮಾಡಬೇಕು ಅಂತ ದುಡ್ದಿದ್ದೆಲ್ಲವೂ ಕೂಡ ಆರೋಗ್ಯ ಸರಿ ಮಾಡ್ಕೊಳ್ಳೋಕ್ಕೆ ಇನ್ವೆಸ್ಟ್ ಮಾಡತಕ್ಕಂಥದ್ದಲ್ಲ. 2 ಕೂಡ ಬ್ಯಾಲೆನ್ಸ್ ಮಾಡಬೇಕು. ಈ ವರ್ಷ ಒಳ್ಳೆಯ ಆರೋಗ್ಯದ ಫಲವನ್ನು ಮಕರ ರಾಶಿ ಪಡೆಯುವಂಥರಾಗ್ತೀರಾ. ಸುಖ ದುಃಖ ಯಾವ ರೀತಿ ಇದೆ ಮಕರ ರಾಶಿಯವರಿಗೆ ಅಂದರೆ, ಸುಖ ಇರತಕ್ಕಂಥದ್ದು 6, ದುಃಖ ಇರತಕ್ಕಂಥದ್ದು 3. ಅಂದರೆ ಒಳ್ಳೆಯ ಸುಖದ ಜೀವನವನ್ನು, ಸುಖದ ಅಭಿವೃದ್ಧಿಯ ಬಾಳನ್ನು ಈ ವರ್ಷ ನೋಡುವಂಥರಾಗ್ತೀರ. ಇನ್ನು ಮಿಥುನದಲ್ಲಿ ಗುರು ಇದ್ದಾಗ ಮಕರ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ನಾನಾ ರೀತಿಯ ವ್ಯಾಜ್ಯಗಳು, ಪರಸ್ಥಳದ ವಾಸ, ದಾಯಾದಿಗಳೊಂದಿಗೆ ಕಲಹ, ಆರೋಗ್ಯದಲ್ಲಿ ನಾನಾ ರೀತಿಯ ಸಮಸ್ಯೆ ಏರುಪೇರಾಗತಕ್ಕಂಥದ್ದು, ನೆಂಟರಿಷ್ಟಗಳು ನಿಮ್ಮನ್ನು ವೈರಿಗಳಾಗಿ ನೋಡತಕ್ಕಂಥ ಸಂದರ್ಭ, ಪ್ರಮುಖವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟಿನ ನಷ್ಟವನ್ನು ಕೂಡ ನೋಡುವಂಥರಾಗ್ತೀರಾ. ಅಂದರೆ ಮಕರ ರಾಶಿಯವರಿಗೆ ಇಷ್ಟೆಲ್ಲ ನೆಗೆಟಿವಿಟಿ ಈ ವರ್ಷ ಪ್ರಾರಂಭದ 2-3 ತಿಂಗಳಿರತಕ್ಕಂಥದ್ದು. ಮದುವೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳು ಸ್ಲೋ ಪ್ರೊಸೆಸ್ಸಲ್ಲಿ ನಡೀತಾ ಹೋಗುತ್ತೆ. ಯಾರು ವಧುವರಿಗೋಸ್ಕರ ಹುಡುಕಾಡ್ತಾ ಇದ್ದೀರೋ ಅವರಿಗೆ ಫಲ ಸಿಗತಕ್ಕಂಥದ್ದು ಕಮ್ಮಿ ಆಗ್ತಾ ಬರುತ್ತದೆ. ಮನೆಯಲ್ಲಿ ಅಶಾಂತಿ ಕಾಡಿಸತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ಅತಿಯಾದ ಜಗಳ ಆಗುತ್ತೆ, ಜಾಗ್ರತೆ. ಆದರೆ ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ. ಗುರು ಮಿಥುನದಿಂದ ಕಟಕಕ್ಕೆ ಬಂದಾಗ, ಅಂದರೆ ನಿಮಗೆ ಜೂನ್ 6 ಅಥವಾ 7 ನಂತರ ಒಳ್ಳೆ ಲಾಭವನ್ನು ಮಕರ ರಾಶಿಯವರು ಕಾಣುವಂಥರಾಗ್ತಾರೆ. ನೆನ್ಪಿಟ್ಕೊಳ್ಳಿ, ಜೂನಿಂದ ಅಕ್ಟೋಬರ್ವರೆಗೂ ಮುಟ್ಟಿದೆಲ್ಲವೂ ಕೂಡ ಚಿನ್ನ. ಒಳ್ಳೆ ಲಾಭವನ್ನು, ಒಳ್ಳೆ ಹೆಸರನ್ನು ಈ ಸಮಯದಲ್ಲೇ ಪಡೆದುಕೊಳ್ಳುವಂಥರಾಗ್ತೀರಾ. ಇರತಕ್ಕಂಥ ಎಲ್ಲ ವ್ಯಾಜ್ಯಗಳು, ಸಾಲಬಾಧೆಗಳು ದೂರವಾಗುತ್ತೆ. ಮನೆಯಲ್ಲಿ ಉತ್ತಮ ಅನ್ಯೋನ್ಯತೆ ಸಹಿತವಾಗಿ ಮನೆಯಲ್ಲಿ ಮಂಗಳ ಶುಭ ಕಾರ್ಯಕ್ರಮ ನಡೆಯತಕ್ಕಂಥ ಸಮಯವದು. ತುಂಬ ಜನಕ್ಕೆ ಮದುವೆ ಆಗಿರಲ್ಲ, ಅಥವಾ ಯಾವುದೋ ಜವಾಬ್ದಾರಿ ತೆಗೆದುಕೊಂಡಿರ್ತೀರ, ಇನ್ಯಾರ್ದೋ ಲೈಫ್ನ ಸೆಟಲ್ ಮಾಡೋಕ್ಕೆ ನೀವು ಒದ್ದಾಡ್ತಿರ್ತೀರ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಅಂತ ನೋಡದೆ.
ಅಂಥವರಿಗೆ ಈ ವರ್ಷ ಶುಭದ ವರ್ಷ. ನಿಮ್ಮ ಶ್ರಮಕ್ಕೆ ಖಂಡಿತ ಈ ವರ್ಷ ಅತಿ ಹೆಚ್ಚು ಲಾಭವನ್ನು, ಅತಿ ಹೆಚ್ಚು ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವಂಥರಾಗ್ತೀರ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರತಕ್ಕಂಥದ್ದು ಇದೆ. ಕಷ್ಟಪಟ್ಟು ಎಷ್ಟು ಕೆಲಸವನ್ನು ಮಾಡ್ತಾ ಹೋಗ್ತಿರ್ತೀವೋ ಅಷ್ಟು ಲಾಭದ ಅಪೇಕ್ಷೆಗಳಿರ್ತವೆ. ಪ್ರತಿನಿತ್ಯ ವ್ಯಕ್ತಿ ಕಷ್ಟಪಟ್ಟು 6 ತಿಂಗಳು 3 ತಿಂಗಳಾದರೂ ಲಾಭ ನೋಡೋಕ್ಕಾಗಲಿಲ್ಲ ಅಂದರೆ ಆ ವ್ಯಕ್ತಿ ಆ ವಿಚಾರವಾಗಿ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾನೆ. ಮಕರ ರಾಶಿಯವರು ಇಂಥದೇ ಯಾವುದೇ ಸಂದರ್ಭಗಳು ಬಂದರೂ ಕೂಡ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ಬೇಡಿ, ಪ್ಯಾನಿಕ್ ಆಗಬೇಡಿ. ತುಂಬ ತಾಳ್ಮೆಯಿಂದ ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಳಿ. ಒಳ್ಳೆ ಲಾಭವನ್ನು ಭವಿಷ್ಯದಲ್ಲಿ ನೋಡುವಂಥರಾಗ್ತೀರ. ದುಡಿಯತಕ್ಕಂಥ ಲಾಭ ಈಗ ಲೈಟ್ಲಿ ಅಂದರೆ ತುಂಬ ಮಂದಗತಿಯಿಂದ ಶುರುವಾಗ್ತಾ ಹೋಗತಕ್ಕಂಥದ್ದು. ಇನ್ನು ಶನೇಶ್ವರ, ತುಂಬ ಜನಕ್ಕೊಂದು ಭಯ. ಶನೇಶ್ವರ ಅಂದರೆ ಪಾಪಗ್ರಹ, ಪರೀಕ್ಷೆಯನ್ನು ಕೊಡತಕ್ಕಂಥ ಗ್ರಹ, ವ್ಯಾಜ್ಯವನ್ನು ತಂದು ಕೊಡತಕ್ಕಂಥ ಗ್ರಹ. 7.5 ಪಂಚಮ ಶನಿ, ಅಷ್ಟಮ ಶನಿ, ಈ ಥರ ದಶಾಭಕ್ತಿ ಸಮಯದಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ಮಹಾಶನೇಶ್ವರ ಕೊಡ್ತಾನೆ. ಶನೇಶ್ವರ ಅಂದರೆ ಸಾಕು ಅಶುಭವನ್ನು ಕೊಡತಕ್ಕಂಥವನು ಅಂತ ತುಂಬ ಜನ ತಲೆಗೆ ಒಪ್ಪಿಡಿದೆ. ಅದು ತಪ್ಪು. ತುಂಬ ಸರಿ ಹೇಳಿದ್ದೇನೆ. ನವಗ್ರಹಗಳಲ್ಲಿ ಯಾವುದು ಕೂಡ ಶುಭ ಗ್ರಹಗಳಲ್ಲ, ಯಾವುದು ಕೂಡ ಪಾಪಗ್ರಹಗಳಲ್ಲ. ನಮ್ಮ ಜಾತಕದಲ್ಲಿ ಒಳ್ಳೆಯ ಫಲವನ್ನು ಕೊಡತಕ್ಕಂಥ ಸ್ಥಳದಲ್ಲಿ ಗ್ರಹಗಳು ಸ್ಥಿತಿವಾಗಿದ್ದರೆ ಖಂಡಿತ ಶುಭವನ್ನು ತಂದು ಕೊಡತಕ್ಕಂಥದ್ದು. ಹಾಗೇ ಮಾರಕಾಧಿಪತಿಯ ಸ್ಥಾನ ಅಥವಾ ನೆಗೆಟಿವ್ ಕೆಟ್ಟ ಫಲವನ್ನು ಕೊಡತಕ್ಕಂಥ ಸ್ಥಾನಗಳಲ್ಲಿ ಶುಭ ಗ್ರಹಗಳು ಕೂತಿದ್ರೆ ಕೆಟ್ಟ ಫಲವನ್ನು ಕೊಡತಕ್ಕಂಥದ್ದು. ಆ ಶನಿದೇವರ ಅನುಗ್ರಹದಿಂದ ಮಕರ ರಾಶಿಯವರಿಗೆ ಈ ವರ್ಷ ಶುಭದ ವರ್ಷ. ಇಂದಿನ ಎಲ್ಲ ವ್ಯಾಜ್ಯಗಳು, ಮನಸ್ತಾಪಗಳು ದೂರವಾಗತಕ್ಕಂಥ ವರ್ಷವಿದು. ಒಳ್ಳೆ ಅಭಿವೃದ್ಧಿಯನ್ನು ನೋಡುವಂಥ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ನಿಮ್ಮನ್ನು ತನಕ್ತಾನೆ ದೂರ ಮಾಡಿಕೊಳ್ಳತಕ್ಕಂಥ ಸಂದರ್ಭ. ನೂತನ ಮನೆ ಖರೀದಿ ಮಾಡತಕ್ಕಂಥ ಯೋಗ ತುಂಬ ಜನಕ್ಕಿದೆ ಈ ತಿಂಗಳು. 49 ದಿನದಲ್ಲಿ ಯಾರು ಮನೆಯನ್ನು ಖರೀದಿ ಮಾಡಬೇಕು ಅಂತಿದ್ದೀರಾ, ಯಾರು ಮನೆಯನ್ನು ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಯಾರು ಹೊಸದಾಗಿ ಲೇಔಟ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಇನ್ವೆಸ್ಟ್ಮೆಂಟ್ಗಳಲ್ಲಿ ತುಂಬ ಸೂಕ್ತವಾದ ತಿಂಗಳಿದು. ಮಕರ ರಾಶಿಯವರಿಗೆ ಒಳ್ಳೆಯ ಲಾಭವನ್ನು ಖಂಡಿತವಾಗಿಯೂ ನೋಡುವಂತರಾಗ್ತಾರೆ. ಇನ್ನು ಸಿಂಹರಾಶಿಗೆ ಗುರು ಬಂದಾಗ ಜನರ ವಿರೋಧಗಳು, ಆಡತಕ್ಕಂಥ ಮಾತುಗಳೇ ನಿಮಗೆ ನಿಷ್ಠೂರವಾಗ್ತಾ ಹೋಗುತ್ತೆ. ಸಲಿಗೆಯಿಂದ ಇರತಕ್ಕಂಥ ಸ್ನೇಹ ಸಂಬಂಧಗಳು ನಾಶವಾಗಿ ಬಿಸ್ನೆಸ್ ಮಾತಾಡತಕ್ಕಂತಹ, ಬಿಸ್ನೆಸ್ ವ್ಯವಹಾರ ಮಾಡತಕ್ಕಂಥ ಸಂದರ್ಭ ಬರತಕ್ಕಂಥದ್ದು ಜೋಕೆ. ಈ ವರ್ಷ ಸೂಕ್ಷ್ಮವಾಗಿಡಬೇಕು ಅಂದರೆ ನೀವು ಆಡತಕ್ಕಂಥ ಮಾತುಗಳೇ ನಿಮ್ಮ ವಿರುದ್ಧ ಶತ್ರುಗಳು ಬೆಳ್ಕೊಳ್ತಾ ಹೋಗತಕ್ಕಂಥ ಸಂದರ್ಭ ಸೃಷ್ಟಿಯಾಗತ್ತೆ. ಯಾವುದೇ ವ್ಯಕ್ತಿಗಳಾಗಿದ್ರೂ ಕೂಡ ಎಷ್ಟು ಮಾತನಾಡಬೇಕು, ಎಷ್ಟನ್ನು ಹೇಳ್ಕೊಳ್ಬೇಕು ಅಷ್ಟೇ ಹೇಳ್ತಕ್ಕಂಥವರಾಗಿ, ಅತಿಯಾಗಿ ಹೇಳತಕ್ಕಂಥ ಒಂದಷ್ಟು ಪದಗಳು ಅಥವಾ ಅತಿಯಾಗಿ ಏನೋ ಮಾಡ್ತೀನಿ ಅಂತ ಹೋಗಿ ಸಂಕಷ್ಟದಲ್ಲಿ ಮಕರ ರಾಶಿಯವರು ಈ ವರ್ಷ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಈ ವಿಚಾರವಾಗಿ ಜಾಗ್ರತೆಯಿಂದ ವ್ಯವಹರಿಸಿ. ಶನಿಯ ಅನುಗ್ರಹದೊಂದಿಗೆ ಈ ವರ್ಷ ಭೂಮಿ ಖರೀದಿ ಮಾಡತಕ್ಕಂತಹ, ಮನೆಗೆ ಉಪಯುಕ್ತವಾದಂಥ ವಸ್ತು, ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡತಕ್ಕಂತಹ ಯೋಗವನ್ನು ಕೂಡ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಸಮಸ್ಯೆ ಆಗತಕ್ಕಂಥದ್ದು ಮಕರ ರಾಶಿಯವರಿಗೆ ನಂಬಿ ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು. ಯಾರನ್ನೋ ಆತ್ಮೀಯರು ಅಂತ ನಂಬಿಟ್ಟಿರ್ತೀರಾ, ಈತ ಕಷ್ಟದಲ್ಲಿದ್ದರೆ ನೋಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಸಹಾಯವನ್ನು ಮಾಡ್ತೀರಾ. ಆ ಸಹಾಯವನ್ನು ಪಡೆದುಕೊಂತಹ ಮನುಷ್ಯರು ಅವರ ಸ್ವಾರ್ಥಕ್ಕಾಗಿ ಅದನ್ನೆಲ್ಲವೂ ಕೂಡ ಉಪಯೋಗಿಸ್ಕೊಳ್ತಾರೆ. ಕಿಂಚಿತ್ತು ಆ ಋಣಿಗೆ ಇರೋಕ್ಕಾಗದೆ ಮೋಸವನ್ನು ಮಾಡ್ತಾರೆ. ಅಂಥ ಸಂಕಷ್ಟವನ್ನು ಈ ವರ್ಷ ಮಕರ ರಾಶಿ ಎದುರಿಸುವಂತರಾಗ್ತೀರ. ಪ್ರತಿಯೊಬ್ಬರ ಮೇಲೆ ಮಕರ ರಾಶಿಯು ನಂಬಿಕೆ ನೀಡಿ, ಆದರೆ ಅತಿಯಾದ ನಂಬಿಕೆ ಖಂಡಿತ ಒಂದಲ್ಲ ಒಂದಿನ ನಿಮಗೆ ಮುಳುವಾಗತಕ್ಕಂಥದ್ದು. ಇನ್ನು ರಾಹು ಮತ್ತು ಕೇತು ಎಲ್ಲ ವಿಚಾರದಲ್ಲಿ ವಿರೋಧವನ್ನು ತಂದುಕೊಡತಕ್ಕಂಥವನು. ಇವತ್ತಾಗತಕ್ಕಂಥ ಕೆಲಸ ನಾಳೆ ನಾಳಿದ್ದಂಥ ಪೋಸ್ಟ್ಪೋನ್ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ತಿಂಗಳು ಮಕರ ರಾಶಿಯವರಿಗೆ. ಇನ್ನು ಕೇತು ದೈಹಿಕ ಪೀಡೆಗಳನ್ನು ಹಾಗೂ ಕೆಲಸ ಕಾರ್ಯದಲ್ಲಿ ಕುಂಠಿತ ಮಾಡತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಟ್ಬಿಡ್ತಾನೆ. ಜಾಗೃತವಾಗಿರಿ ಮಕರ ರಾಶಿಯವರು. ಈ ವರ್ಷ ಎಷ್ಟು ಜಾಗೃತೆಯಿಂದಿರ್ತೀರೋ ಅಷ್ಟು ಲಾಭವನ್ನು ಪಡೆದುಕೊಳ್ಳುವಂತರಾಗ್ತೀರ. ಹಾಗೆ ಎಷ್ಟು ಭಕ್ತಿಯಿಂದ ಮಾಡ್ತಾ ಹೋಗ್ತಿರೋ ಪೂಜೆ ಅಷ್ಟು ಕರ್ಮ ಕಳೀತಕ್ಕಂಥ ಸಂದರ್ಭ ಇದಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ರಾಶಿಯವರಿಗೆ 7:30 ಸಮಯ ಇನ್ನೇನು ಹತ್ತಿರದಲ್ಲೇ ಇದೆ.
ಈಗಲಾದರೂ ಇರತಕ್ಕಂಥ ವ್ಯಾಜ್ಯಗಳು ಮನಸ್ತಾಪಗಳು ದೂರವಾಗುತ್ತಾ. ಕುಂಭರಾಶಿಯವರು ಮೊದಲಿಗಿಂತಲೂ ಕೂಡ ಇನ್ನೂ ಐಶ್ವರ್ಯವಂತರಾಗ್ತಾರೆ. ಎಲ್ಲವೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಹಾಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಜ್ಯೋತಿಷ್ಯ, ವಾಸ್ತು, ಕಲೆ ಸಂಬಂಧಪಟ್ಟಂತಹ ಸಂಪೂರ್ಣ ಕಾರ್ಯಕ್ರಮವನ್ನು ನಿಮಗೆ ನಡೆಸ್ಕೊಡಲಾಗುತ್ತೆ. ಶುಭಮಸ್ತು.